ಶ್ರೀಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಅರಣ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ಸೀತಮ್ಮ ನಿಂದನೆ ಮಾಡಿರೋದ್ರಿಂದ ಇಷ್ಟ ಇಲ್ಲದೆ ಇದ್ರೂ ಅತ್ತಿಗೆಯನ್ನು ಬಿಟ್ಟು ಹೋಗುವಂಥದ್ದು, ನಂತರ ಯಾಕೆ ವೇದವತಿ ಬಂದಿರುವಂಥ ಒಂದು ಸಂದರ್ಭವನ್ನು ವಿವರಿಸುತ್ತಾ ನಾನು ಕಳೆದ ಒಂದು ಸಂಚಿಕೆಯನ್ನು ಮುಗಿಸ್ದೆ. ಕಥೆಯಲ್ಲಿ ಮುಂದೆ ಹೋಗೋಣಂತೆ. ಹಾಗೆ ಲಕ್ಷ್ಮಣ ಸ್ವಾಮಿ ಕಣ್ಣಿಗೆ ಕಾಣ್ದಲೆ ಹೋದ ಕೂಡಲೇ ಅಂತಂದರೆ ಸೀತಮ್ಮನ ಕಣ್ಣಿಗೆ ಕಾಣ್ದಲೆ ಹೋದಷ್ಟು ದೂರದಲ್ಲಿ ಮರುಕ್ಷಣವೇ ರಥದಲ್ಲಿರುವಂಥ ರಾವಣ ಲಕ್ಷ್ಮಣ ಕಣ್ಣಿಗೆ ಕಾಣಿಸದಷ್ಟು ದೂರ ಹೋಗ್ತದಂದೆ ಆ ರಥದಿಂದ ಕೆಳಗಡೆ ಇಳಿದ್ಬಿಟ್ಟು ಕಾಮರೂಪವನ್ನು ಹೊಂದ್ಬಿಟ್ಟು ಮೃದುವಾಗಿರುವಂಥ ಕಾಷಾಯ ವಸ್ತ್ರವನ್ನು ಧರಿಸ್ಬಿಟ್ಟು ಒಂದು ಶಿಕೆಯನ್ನು ಇಟ್ಕೊಂಡು ಯಜ್ಞೋಪವೀತ ಹಾಕ್ಕೊಂಡು ಎಡಭುಜದಲ್ಲಿ ಕಮಂಡಲವನ್ನು ಧರಿಸ್ಬಿಟ್ಟು ರಾಶೀಭೂತವಾಗಿರುವಂಥ ತೇಜಸ್ಸಿನಿಂದ ಪರಿರಾಜಕರಾಗಿ ಸಾಧು ವೇಷವನ್ನು ಧರಿಸಿ ಆಶ್ರಮದ ಕಡೆ ಬರ್ತಾರೆ. ಯಾಕೆ ಸಾಧು ವೇಷವನ್ನು ಧರಿಸಿ ಬರ್ತಾನೆ ಅಂತಂದ್ರೆ, ಇಷ್ಟು ಮಾಯವಿ ಬೇರೆ ಬೇರೆ ರೂಪದಲ್ಲಿ ಬರಲಿಲ್ಲ ಅಂತಂದ್ರೆ ಸರ್ವಸಂಗ ಪರಿತ್ಯಾಗಿಗಳಾಗಿರುವಂಥ ಸಾಧು ಸಂತರನ್ನು ನೋಡಿದ್ರೆ ಯಾರಿಗೂ ಅನುಮಾನ ಪಡೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಯಾವುದೇ ಆಸೆ ಇರೋದಿಲ್ಲ, ಅವ್ರನ್ನ ನಂಬೋದ್ರಿಂದ ಭಯ ಇರೋದಿಲ್ಲ ಅಂತ ಹೇಳ್ತಾರೆ. ಆಗಿನ ಕಾಲಕ್ಕೂ ಕಳ್ಯ ಸನ್ಯಾಸಿಗಳಿದ್ದಾರೆ, ಈಗಿನ ಕಾಲಕ್ಕೂ ಸ್ವಲ್ಪ ಹೆಚ್ಚು ಜನ ಕಳ್ಯ ಸನ್ಯಾಸಿಗಳಿರ್ತಾರೆ. ಆದರೆ ಭಗವಂತನ ಮೇಲೆ ನಂಬಿಕೆ ಇರುವಂಥವ್ರ ಹತ್ರ ಕಳ್ಳ ಸನ್ಯಾಸಿಗಳು ಮತ್ತು ಫೇಕ್ ಆಗಿರುವಂಥ ಗುರುಗಳು ಬರೋದಿಲ್ಲ, ನಿಜವಾಗಿರುವಂಥ ಗುರುಗಳೇ ಬರ್ತಾರೆ. ಪ್ರತಿಯೊಂದು ರಂಗದಲ್ಲೂ ಒಳ್ಳೆಯದು ಕೆಟ್ಟದು ಇದ್ದೇ ಇರುತ್ತೆ. ಏನು ಟೀಚರ್ಸ್ಗಳಲ್ಲಿ ಒಳ್ಳೆ ಟೀಚರ್ಸ್ ಇರ್ತಾರೆ, ಹಾಗೆ ಕೆಟ್ಟ ಟೀಚರ್ಸ್ ಅಂತಂದರೆ ಆ ಮಕ್ಕಳನ್ನು ಲೈಂಗಿಕವಾಗಿ ಹಿಂಸಿಸುವಂಥ ಟೀಚರ್ಸನ್ನು ನೋಡ್ತೀವಿ. ಹಾಗೆ ಒಂದು ಡಾಕ್ಟರ್ಸನ್ನು ನೋಡ್ತೀವಿ. ಡಾಕ್ಟರ್ಸಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಪ್ರತಿ ರಂಗದಲ್ಲೂ ಒಳ್ಳೆಯವರು ಕೆಟ್ಟವರು ಇರ್ತಾರೆ. ಹಾಗೆ ಆಧ್ಯಾತ್ಮ ರಂಗದಲ್ಲೂ ಕೂಡ ಒಳ್ಳೆಯವರು ಕೆಟ್ಟವರು ಇರ್ತಾರೆ. ಮೋಸ ಮಾಡುವಂಥವ್ರು ಎಲ್ಲ ಕಾಲದಲ್ಲೂ ಇರ್ತಾರೆ. ಅದಕ್ಕೋಸ್ಕರ ನಮಗೆ ಬುದ್ಧಿ ಇರಬೇಕು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಗ ಸಾಧು ವೇಷವನ್ನು ಧರಿಸಿ ಆಶ್ರಮದ ಕಡೆ ಹೋಗ್ತಾರಂತೆ. ರಾವಣ ಮಾರು ವೇಷದಲ್ಲಿ ಬಂದಿದ್ದಾನೆ ಅಂತಂದು ಅಲ್ಲಿರುವಂತಹ ಮರಗಳು ಅಲ್ಲಾಡೋದೇ ನಿಲ್ಲಿಸ್ಬಿಟ್ಟು ಹಾಗೆ ನಿಂತ್ಕೊಂಡ್ಬಿಟ್ಟಿದೆಯಂತೆ. ಇದನ್ನು ನೋಡ್ಬಿಟ್ರೆ ಪ್ರಕೃತಿಗೆ ಎಷ್ಟು ಭಯ ನೋಡ್ರಿ, ಎಷ್ಟು ದುರ್ಮಾರ್ಗ ಇರ್ಬೋದಲ್ಲ. ಅಲ್ಲಿ ತನಕ ತಣ್ಣಗೆ ಬೀಸ್ತಾ ಇರುವಂಥ ಗಾಳಿ ರಾವಣನನ್ನು ನೋಡ್ತಿದ್ದಂಗೆ ಮಂದವಾಗಿ ಮೆಲ್ಲಗೆ ಬೀಸೋ ಥರ ಬೀಸ್ತಾ ಇದೆಯಂತೆ. ರಾವಣನ ತನ್ನ ಕೆಂಪು ಕಣ್ಣಿನಿಂದ ನೋಡಿದ ತಕ್ಷಣ ಅಲ್ಲಿ ತನಕ ಗಲ ಅಂತಂತಂದು ಹರಿತಾ ಇರುವಂಥ ಗೋದಾವರಿ ಶಬ್ದ ಮಾಡ್ದಲೆ ಭಾಳ ನೆಮ್ಮದಿಯಿಂದ ನಿಧಾನವಾಗಿ ಪ್ರವಹಿಸ್ತಾ ಇದೆಯಂತೆ. ಪಂಚಭೂತಗಳನ್ನು ಎಷ್ಟು ಪೀಡಿಸಿದ್ದಾನೆ ಈ ದುಷ್ಟ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ರಾವಣ ಸೀತಮ್ಮನ ಹತ್ರ ಬಂದ್ಬಿಟ್ಟು, ನೀನು ಹಚ್ಚ ಹಸಿರಾಗಿರುವಂಥ ರೇಷ್ಮೆ ಬಟ್ಟೆಯನ್ನು ಉಟ್ಕೊಂಡಿದ್ಯಾ, ಪದ್ಮದಂತಹ ಕಣ್ಣುಗಳಿದ್ದಾವೆ, ಪದ್ಮದಂತಹ ಕೈ, ಪದ್ಮದಂತಹ ಕಾಲಿದೆ. ನೀನು ಭೂಮಿ ಮೇಲೆ ಬಂದು ಯಥೇಚ್ಛವಾಗಿ ತಿರುಗೋದಕ್ಕೆ ಬಂದಿರುವಂಥ ರತಿದೇವಿನ. ನಿನ್ನ ಮುಖ ಎಷ್ಟು ಅಂದವಾಗಿದೆ, ನಿನ್ನ ಕಾಲುಗಳು ಎಷ್ಟು ಅಂದವಾಗಿದೆ ಅಂತ ಸೀತಮ್ಮನ ಕೇಶಪಾಶಗಳಿಂದ ಪಾದಗಳ ತನಕ ಯಾವ ಅವಯವವನ್ನು ಬಿಡದಲೆ ಅಂಗಾಂಗ ವರ್ಣನೆ ಮಾಡಿದನಂತೆ. ಒಂದು ಹೆಣ್ಣನ್ನು ಪರದೇವತೆ ತರ ನೋಡುವಂಥ ಭಾರತ ದೇಶದಲ್ಲಿ ಹೆಣ್ಣಿನ ಮುಖವನ್ನು ನೋಡಿ ವರ್ಣಿಸಿದರೆ, ಅವರ ಅಂಗಾಂಗವನ್ನು ವರ್ಣಿಸಿದರೆ, ಅವರ ಅಂದವನ್ನು ವರ್ಣಿಸಿದ್ದಾರೆ ಅಂತಂದ್ರೆ ಹೆಣ್ಣು ಮಕ್ಕಳೇ ಹುಷಾರಾಗಿರ್ಬೇಕು. ಒಳ್ಳೆ ಗಂಡು ಮಕ್ಕಳು ಇರ್ತಾರೆ, ಅದರಲ್ಲಿ ಕೆಟ್ಟ ಗಂಡು ಮಕ್ಕಳು ಈ ಕಾಲದಲ್ಲಿ ಭಾಳ ಇದ್ದಾರೆ ಅಂತಂತಂದು ರಾವಣನನ್ನು ನೋಡ್ಕೊಂಡ್ರೆ ನಮ್ಮನ್ನು ಕಾಮದೃಷ್ಟಿಯಿಂದ ನೋಡುವಂಥವ್ರ ಬಗ್ಗೆ ನಮ್ಗೆ ತಿಳಿದೋಗ್ಬಿಡುತ್ತೆ. ರಾವಣನ ಪ್ರವರ್ತನೆ ಈಗಿನ ಒಂದು ಗಂಡು ಮಕ್ಕಳಲ್ಲಿ ನೋಡ್ತಾ ಇರ್ತೀವಿ. ಆದರೆ ಕೆಲವಷ್ಟು ಜನ ರಾಮಚಂದ್ರ ಪ್ರಭುಗಳು ಇರ್ತಾರೆ, ಇಲ್ಲ ಅಂತ ಇಲ್ಲ, ಕೋಟಿಗೆ 10 ಜನ ಇರ್ತಾರೆ ಆಯ್ತಾ. ಅವಯವಗಳು ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಬಹಳ ವೇಗವಾಗಿ ಪ್ರವಹಿಸ್ತಾ ಇರುವಂಥ ನದಿ ನೀರಿನಲ್ಲಿ
ನದಿ ಕಟ್ಟೆ ದಾಟ್ದಂಗೆ ನೀನು ನನ್ನ ಮನಸ್ಸನ್ನು ಮುರಿದು ಬಿಟ್ಟಿದ್ಯಾ. ಯಕ್ಷ ಕಿನ್ನರ ಗಂಧರ್ವ ಸ್ತ್ರೀಯರಲ್ಲಿ ನಿನ್ನಂಥ ಸ್ತ್ರೀಯರನ್ನು ಎಲ್ಲೋ ನೋಡಿಲ್ಲ. ನೀನು ಅಷ್ಟು ಇಷ್ಟ ಅಂದವಾಗಿದೆಯಲ್ವಾ, ಯಾಕೆ ಅರಣ್ಯದಲ್ಲಿದೆಯಾ? ಅಯ್ಯಯ್ಯೋ, ಇಲ್ಲಿ ಕ್ರೂರ ಮೃಗಗಳು ತಿರುಗ್ತಾ ಇರುವಂಥ ಅರಣ್ಯ, ಇಲ್ಲಿ ರಾಕ್ಷಸರು ಕಾಮರೂಪದಲ್ಲಿ ತಿರುಗ್ತಾ ಇರ್ತಾರೆ. ನೀನು ಬೇಗ ಇಲ್ಲಿಂದ ಹೊರಟೋಗ್ಬಿಡು. ನೀನು ಒಳ್ಳೊಳ್ಳೆ ನಗರಗಳಲ್ಲಿ ಪಟ್ಟಣಗಳಲ್ಲಿ ಇರಬೇಕಾದಂಥವಳು, ಅಲ್ಲಿ ಸುಖವನ್ನು ಅನುಭವಿಸ್ಬೇಕು. ನಿನಗೆ ವಿಶೇಷವಾಗಿರುವಂತಹ ಮಾಲಿಕೆಗಳು ಹಾರಗಳು ಹಾಕ್ಕೋಬೇಕು, ಒಳ್ಳೆ ಬಟ್ಟೆಗಳನ್ನು ಕಟ್ಕೋಬೇಕು, ಅದರೊಂದಿಗೆ ನಿನಗೆ ಒಳ್ಳೆ ಗಂಡ ಇರಬೇಕು ಅಂತಂತಾರಂತೆ. ಆಗ ಆ ಒಂದು ಹೆಣ್ಣನ್ನು ಅನುಭವಿಸುವ ಬುದ್ಧಿ ಇರುವಂಥವನು ಆಕೆ ಹತ್ರ ಬಂದುಬಿಟ್ಟು ಆಕೆ ಅಂದವನ್ನು ಹೊಗಳ್ತಾಳೆ, ತನ್ನನ್ನು ತಾನು ಕೂಡ ಹೊಗಳ್ಕೊತಾನೆ. ಇದು ಟ್ರ್ಯಾಪ್ ಮಾಡುವಂಥ ಗಂಡ ಮಕ್ಕಳಿಗೂ ಇವತ್ತಿಗೂ ಇರುವಂಥ ಒಂದು ಬುದ್ಧಿ. ಪ್ರೀತಿ ಅನ್ನುವಂಥ ಅಂದವಾಗಿರುವಂಥ ಭಾವನೆಯಿಂದ ಸೆಳೆಯುವಂಥ ಮಾತನ್ನು ಮಾತನಾಡುವಂಥವ್ರು ಹೀಗೆ ರಾವಣನಂತೆ ಮಾತನಾಡ್ತಾನೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಆದರೆ ಸೀತಮ್ಮನ ಮನಸ್ಸು ರಾಮನ ಮೇಲೆ ಇರೋದ್ರಿಂದ ರಾಮನ ಮೇಲೆ ಇರೋದ್ರಿಂದ ರಾಮನಿಗೆ ಏನು ಆಪತ್ತು ಬಂದಿದೆಯಪ್ಪ, ಆಕೆ ಮನಸ್ಸೆಲ್ಲ ರಾಮನ ಮೇಲೆ ಇದೆ. ಆದ್ದರಿಂದ ರಾವಣನ ನೀಚವಾಗಿರುವಂಥ ಮಾತುಗಳು ಆಕೆ ಕಿವಿಗೆ ಹತ್ತಲಿಲ್ಲ, ಹಿಡಿಸ್ಕೊಳ್ಳಲಿಲ್ಲ. ಆದರೆ ಮನೆಗೆ ಬಂದಿರುವಂಥ ಅತಿಥಿಯನ್ನು ಗೌರವಿಸಿ ಪೂಜೆ ಮಾಡಬೇಕು ಅಂತ ಆ ಭಿಕ್ಷು ರೂಪದಲ್ಲಿರುವಂಥ ರಾವಣನಿಗೆ ಆಸನ ಕೊಟ್ಟು ಕೂರಿಸ್ತಾಳಂತೆ. ಅದಕ್ಕಾಗಿ ಆತನಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ತಾಳೆ. ಸೀತಾಪಹರಣ ಮಾಡೋದ್ರಿಂದ ತನ್ನನ್ನು ತಾನೇ ಸಾಯಿಸ್ಕೊಳೋದಕ್ಕೆ ಸಿದ್ಧ ಆಗ್ತಾ ಇರುವಂಥ ರಾವಣನಿಗೆ ಸಮಸ್ತವಾಗಿರುವಂಥ ಅತಿಥಿ ಪೂಜೆಯನ್ನು ಸೀತಮ್ಮ ಮಾಡ್ತಾ ಇದ್ದಾಳೆ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಆಗ ಸೀತಮ್ಮ, ನನ್ನ ಹೆಸರು ಸೀತಾ, ನಾನು ಜನಕ ಮಹಾರಾಜನ ಮಗಳು, ಆ ರಾಮನ ಹೆಂಡತಿ. ನಾನು ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರುವಂಥ ರಾಮನನ್ನು ಮದುವೆ ಮಾಡ್ಕೊಂಡಿದ್ದೀನಿ. ನಂತರ ಮನುಷ್ಯರು ಅನುಭವಿಸಬೇಕಾಗಿರುವಂಥ ಎಲ್ಲ ಭೋಗಗಳನ್ನು ಅನುಭವಿಸಿದ್ದೀನಿ. ಸೀತಮ್ಮ ತಾನು ಜಗನ್ಮಾತೆ ಅಂತಂದು ರಾವಣನ ಹತ್ರ ಪರೋಕ್ಷವಾಗಿ ಹೇಳ್ತಾ ಇದ್ದಾಳಂತೆ. ಕೈಕಮ್ಮನ ಕೋರಿಕೆಯ ಮೇಲೆಗೆ 14 ವರ್ಷಗಳು ಅರಣ್ಯಕ್ಕೆ ಬಂದಿದ್ದೀವಿ, ರಾಮನೊಂದಿಗೆ ಅರಣ್ಯಕ್ಕೆ ಬಂದಿದ್ದೀವಿ. ಆತನ ತಮ್ಮನಾಗಿರುವಂಥ ಲಕ್ಷ್ಮಣ ಸರ್ವಕಾಲ ಸರ್ವಾವಸ್ಥೆಯಲ್ಲೂ ನಮ್ಮನ್ನು ಸೇವೆ ಮಾಡ್ತಾ ಇರ್ತಾನೆ. ಅರಣ್ಯಕ್ಕೆ ಬಂದಾಗ ನನಗೆ ರಾಮನಿಗೆ ಅರಣ್ಯಕ್ಕೆ ಬರುವಷ್ಟರಲ್ಲಿ 18 ವರ್ಷಗಳು, ನನಗೆ 25 ವರ್ಷಗಳು ರಾಮನಿಗಿದೆ ಅಂತ ಹೇಳ್ತಾರಂತೆ. ಬಹಳಷ್ಟು ಅಂತಂದರೆ ಈ ಮಾತನ್ನು ಸೀತಮ್ಮನ ಬಾಯಲ್ಲಿ ಯಾಕೆ ಹೇಳಿಸಿದ್ದಾರೆ ಅಂತಂದರೆ, ಒಂದು ಸುಳ್ಳಾಗಿರುವಂಥ ಒಂದು ಪ್ರಚಾರ ಏನು ಸೀತಾರಾಮರ ಒಂದು ಕಥೆಯಲ್ಲಿದೆ. ಏನು ಜನಕ ಮಹಾರಾಜು ಏನು ಪುತ್ರಕಾಮೇಷ್ಟಿ ಯಾಗ ಮಾಡಬೇಕಾದ್ರೆ ಜನಕ ಮಹಾರಾಜರು ಯಾಗ ಮಾಡಿದ್ರಂತೆ. ಆ ಯಾಗ ಮಾಡಬೇಕಾದ್ರೆ ಭೂಮಿ ಹೇಳಬೇಕಾದ್ರೆ ಸೀತಮ್ಮ ಸಿಕ್ಕಿದ್ದಾರೆ, 6 ತಿಂಗಳಿಗಿಂತಾನೆ ಮುಂಚೆ ಹುಟ್ಟಿದ್ದಾರೆ. ಅದಕ್ಕೋಸ್ಕರ ಸೀತಮ್ಮ ರಾಮನಿಗಿಂತ 6 ತಿಂಗಳು ದೊಡ್ಡವಳು ಅಂತಂತಂದು ಏನೋ ಅಪಪ್ರಚಾರ ಮಾಡಿದ್ದಾರೆ. ಇಲ್ಲಿ ಸೀತಮ್ಮನೇ ಹೇಳ್ತಾ ಇದ್ದಾರೆ, ನನಗೆ 18 ವರ್ಷಗಳು, ರಾಮನಿಗೆ 25 ವರ್ಷಗಳು. 2+5 ಎಷ್ಟು ವರ್ಷಗಳು? ರಾಮನಿಗಿಂತ ಚಿಕ್ಕವಳು ಸೀತಮ್ಮ 7 ವರ್ಷಗಳು ಚಿಕ್ಕವಳು. ರಾಮ ಯಾವತ್ತು ಅಧರ್ಮವನ್ನು ಒಂದು ಇಷ್ಟು ಕೂಡ ಅಂತಂದ್ರೆ ಅಣುವಷ್ಟು ಮಾಡೋದಿಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇನ್ನು ಮದುವೆಯಲ್ಲಿ ದೊಡ್ಡವಳು ಮದುವೆ ಆಗ್ತಾರ ಅಂತಂದ್ರೆ ಇವಾಗ ಏನು ನಮ್ಮ ಕಲಿಯುಗದಲ್ಲಿ ಏನಾಗ್ಬಿಟ್ಟಿದೆ, ತಪ್ಪುಗಳನ್ನು ಮಾಡ್ತೀವಿ. ಆ ತಪ್ಪುಗಳನ್ನು ಸವರ್ಣನೆ ಅಂತಂದ್ರೆ ಸಮರ್ಥನೆ ಮಾಡ್ಕೊಳೋದಕ್ಕೋಸ್ಕರ ರಾಮನ ಬಗ್ಗೆನೋ ಕೃಷ್ಣನ ಬಗ್ಗೆನೋ ನಾವು ಹೋಲಿಕೆ ಮಾಡ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ. ಸಚಿನ್ ತೆಂಡೂಲ್ಕರ್ ಅವ್ರ ವ್ಯಕ್ತಿಗತವಾಗಿರುವಂಥ ವಿಷಯ ನಾನು ಇಲ್ಲಿ ತಪ್ಪು ಹಿಡಿತಾ ಇಲ್ಲ. ಆದರೆ ಏನು ಈ ಸಿನಿಮಾಗಳಲ್ಲಿ ಇದರಲ್ಲಿ ಏನು ಗೊತ್ತಿಲ್ಲ, ಸಚಿನ್ ತೆಂಡೂಲ್ಕರ್ ಅವರ ಧರ್ಮಪತ್ನಿ ಅವ್ರಿಗಿಂತ ದೊಡ್ಡವರು ಅಂತ ಹೇಳ್ತಾರೆ. ಅದನ್ನೇ ಆದರ್ಶವಾಗಿ ತಗೊಂಡು ಸಚಿನ್ ತೆಂಡೂಲ್ಕರ್ ದೊಡ್ಡವಳನ್ನ ಮಾಡ್ಕೊಂಡಿದ್ದಾರೆ, ಮತ್ತೆ ಏನು ರಾಮ ದೊಡ್ಡವಳನ್ನ ಮಾಡ್ಕೊಂಡಿದ್ದಾಳೆ, ವಯಸ್ಸಿಗಿಂತ ದೊಡ್ಡ ಹುಡುಗಿನ ಮಾಡ್ಕೊಂಡಿದ್ದಾರೆ. ನಾನು ಮಾಡ್ಕೊಳೋದ್ರಲ್ಲಿ ಏನು ತಪ್ಪು? ಇದನ್ನೆಲ್ಲ ನಿಮ್ಮ ವೈಯಕ್ತಿಕವಾಗಿರುವಂಥ ಏನು ಇಷ್ಟಗಳಿಗೆ ಕಾರ್ಯ ನೆರವೇರಿಸಿಕೊಳ್ಳೋದಕ್ಕೋಸ್ಕರ ದಯಮಾಡಿ ಶ್ರೀರಾಮಚಂದ್ರ ಪ್ರಭುವನ್ನು ಹಾಗೂ ರಾಮಾಯಣದ ಮೇಲೆ ಇಂಥ ಕಳಂಕಗಳನ್ನು ತರಬೇಡಿ ಅಂತ ನಾನು ನಿಮ್ಮ ಪಾದಗಳನ್ನು ಇಟ್ಕೊಂಡು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಂಥವು ಬರ್ತವೆ ಅಂತ ಗೊತ್ತಿದ್ದೆ ಏನು ರಾಮಾಯಣದಲ್ಲಿ ಯಾರು ಹೇಳಬೇಕೋ ಅವ್ರ ಹತ್ರನೇ ಹೇಳಿಸಿದ್ದಾರೆ. ಆದರೆ ರಾಮಾಯಣ ಪೂರ್ತಿ
ಪೂರ್ತಿಯಾಗಿ ಓದಿದ್ರೆ ಅಲ್ವಾ, ಯಾರೋ ಹೇಳ್ಬಿಟ್ರು ಸಿನಿಮಾದವರು, ಸೀರಿಯಲ್ ಅವರು, ಯಾರೋ ಸೆಕ್ಯುಲರ್ಸ್ ಹೇಳ್ಬಿಟ್ರು ಅಂತಂದು ಅದನ್ನೇ ತಲೆಗೆ ಹಾಕಿಸ್ಕೊಂಡು ತಿರುಗೋದು. ನಮ್ಮ ಸಮಯ ಎಷ್ಟೋ ವ್ಯರ್ಥ ಮಾಡ್ತಾ ಇರ್ತೀವಿ ಇಂಥದಕ್ಕೆ. ಏನೋ ಕಾಲ ನಾವು ಯಾವತ್ತು ಕಳೆದಿದ್ದೀವಿ ಅಂತ ನಮ್ಮನ್ನು ನಾವು ಪ್ರಶ್ನಿಸ್ಕೋಬೇಕಲ್ವ. ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ ನೀನೇನು ಮಾತಾಡದೇ ಇದ್ರೂ ಪರವಾಗಿಲ್ಲ, ನೀನು ಓದದೇ ಇದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಜನ್ರೇಷನ್ಗೆ, ತಲೆಮಾರುಗಳಿಗೆ ಇಂಥ ಏನು ಸುಳ್ಳಾಗಿರುವಂಥ ಇನ್ಫಾರ್ಮೇಷನ್ನು ಕೊಡಕೂಡ್ದು. ನಮ್ಮ ಸಂಸ್ಕೃತಿ ಬಗ್ಗೆ ಕೊಡಕೂಡ್ದು. ರಾಮಾಯಣ ಮಹಾಭಾರತ ಅಂತಂದರೆ ನಮ್ಮ ಇತಿಹಾಸ, ಅದಕ್ಕೋಸ್ಕರ ನಮ್ಮ ಇತಿಹಾಸದ ಬಗ್ಗೆ ಇಂತಹ ಅಪಪ್ರಚಾರಗಳನ್ನು ಮಾಡಕೂಡ್ದು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಆಯಿತಾ? ಆಗ ನನಗೆ 18 ವರ್ಷಗಳು, ರಾಮನಿಗೆ 25 ವರ್ಷಗಳು ಅಂತ ಹೇಳಿ, ಬ್ರಾಹ್ಮಣ ನೀನು ಒಬ್ಬನೇ ಈ ಅರಣ್ಯದಲ್ಲಿ ಯಾಕೆ ತಿರುಗ್ತಾ ಇದೆಯಾ, ನಿನ್ನ ಗೋತ್ರ ಏನು, ನೀನು ಯಾರು ಅಂತ ಕೇಳ್ತಾರಂತೆ. ಆಗ ರಾವಣ, ಸೀತಾ ನನ್ನ ಹೆಸರು ರಾವಣ, ನನ್ನನ್ನು ನೋಡಿದ್ರೆ ದೇವತೆಗಳು, ಗಂಧರ್ವರು ಎಲ್ಲರೂ ಭಯಪಟ್ಟು ಏನೋ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಎಷ್ಟು ಅಂದವಾಗಿರುವಂಥ ಸ್ವರೂಪವನ್ನು ನೋಡಿಬಿಟ್ಟು ನಿನ್ನ ಹತ್ರ ಬಂದ್ಬಿಟ್ಟಿದ್ದೀನಿ. ಎಷ್ಟೋ ಜನ ಹೆಂಡತಿಯರು ನನಗಿದ್ದಾರೆ. ಆ ಹೆಂಡತಿಯರೊಂದಿಗೆ ರಾಮ ಇವನು ಹೇಳುವಂಥ ಮಾತುಗಳು ಸೀತಮ್ಮನ ಬಗ್ಗೆ ನನ್ನ ಬಾಯಿಂದ ಹೇಳಬೇಕಾಗಿರುವಂಥ ಕರ್ಮ ಬರುತ್ತೆ ಅಂತಂದು ನನಗೆ ಭಾಳ ದುಃಖ ಆಗುತ್ತೆ. ತಾಯಿ ಬಗ್ಗೆ ಈ ಥರ ಹೇಳಬೇಕು ಅಂತಂದರೆ ನಿಕೃಷ್ಟ. ನನಗೆ ಎಷ್ಟೋ ಜನ ಹೆಂಡತಿಯರೊಂದಿಗೆ ಕ್ರೀಡಿಸಿದ್ರು ನನಗೆ ಸುಖ ಅನ್ನಿಸ್ತಾ ಇಲ್ಲ. ಅದಕ್ಕೋಸ್ಕರ ನಿನಗೋಸ್ಕರ ಬಂದಿದ್ದೀನಿ. ನೀನು ನನ್ನೊಂದಿಗೆ ಬಂದುಬಿಟ್ರೆ ನಿನ್ನನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿಬಿಡ್ತೀನಿ. ನೀನು ನನ್ನ ಹೆಂಡತಿ ಆದರೆ ನಿನಗೆ 5,000 ದಾಸಿಯರನ್ನು ಸೇವೆ ಮಾಡೋದಕ್ಕೆ ಇಡ್ತೀನಿ. ಈ ಸಮಸ್ತ ಲೋಕದಲ್ಲಿರುವಂಥ ಐಶ್ವರ್ಯವನ್ನು ತಂದುಬಿಟ್ಟು ನೀನು ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾರಂತೆ. ಅಂದರೆ ಏನೋ ಇಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ರಾವಣ ಏನು ಮಾಡ್ದ, ಫಸ್ಟ್ ಸೀತಮ್ಮನ ಹೊಗಳ್ದ, ಏನೋ ನೀನು ಅಂದವಾಗಿದ್ದೀಯ ಅಂತಂದು. ಮತ್ತೆ ಏನೋ ಪ್ರಲೋಭ ಇರೋದಕ್ಕೆ ನೋಡ್ತಾ ಇದ್ದಾನೆ, ನನ್ನನ್ನು ಮದುವೆ ಆಗ್ತಿದ್ರೆ ನಿಮ್ಗೆ ಇಷ್ಟೊಂದು ಸೇವಕರನ್ನು ಇಡ್ತೀನಿ, ಸಮಸ್ತವಾಗಿರುವಂಥ ಐಶ್ವರ್ಯವನ್ನು ಕೊಡ್ತೀನಿ, ಹಾಗೂ ತನ್ನನ್ನು ತಾನು ಹೊಗಳ್ಕೊಳ್ತಾ ಇರ್ತಾನೆ. ಅಂದರೆ ನಮ್ಮ ಈಗಿನ ಕಾಲದ ಮಕ್ಕಳು, ತಿಳಿದೇ ಇರುವಂಥ ಹೆಣ್ಣು ಮಕ್ಕಳು, ಇಂಥ ಗಂಡು ಮಕ್ಕಳು, ರಾವಣನ ಬುದ್ಧಿ ಇರುವಂಥ ಗಂಡು ಮಕ್ಕಳನ್ನು ನಂಬಿ ನಾವು ಜೀವನವನ್ನು ನಾಶ ಮಾಡ್ಕೋಬಾರ್ದು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ರಾವಣನಿಗೆ ನೀಚವಾಗಿರುವಂಥ ಮಾತನ್ನು ಕೇಳಿರುವಂಥ ಸೀತಮ್ಮ, ರಾವಣ ನಿನಗೆ ತಿಳಿದರೆ ಇಷ್ಟ ಬಂದಾಗ ಮಾತನಾಡ್ತಾ ಇದೆಯಲ್ವಾ, ಮಹಾಸಮುದ್ರದಲ್ಲಿ ಪರ್ವತವನ್ನು ಹೇಗೆ ಕದಲಿಸೋದಕ್ಕಾಗೋದಿಲ್ಲ, ಹಾಗೆ ಮಹಾನುಭಾವ ಸರ್ವಲಕ್ಷಣ ಸಂಪನ್ನ ಧರ್ಮಾತ್ಮನು ಪೂರ್ಣಚಂದ್ರನಂತಹ ಮಖ ಇರುವಂಥವನು, ಮದಿಸಿದ ಆನೆ ತಿರುಗ್ದಂಗೆ ತಿರುಗ್ತಾ ಇರೋನು ಆಗಿರುವಂಥ ನನ್ನ ಗಂಡ ರಾಮಚಂದ್ರ ಮೂರ್ತಿಯನ್ನು ಅನುವರ್ತಿಸಿ ಪ್ರವರ್ತಿಸ್ತೀನಿ ತಪ್ಪ ನಿನ್ನಂತಹ ಏನೋ ದುಷ್ಟನಾಗಿರುವಂಥವನು ಐಶ್ವರ್ಯದ ಬಗ್ಗೆ ಮಾತನಾಡಿದ್ರೆ ನೀನು ಹಿಂದೆ ಬರುವಂಥ ನೀಚವಾಗಿರುವಂಥ ಸ್ತ್ರೀ ಅಲ್ಲ ನಾನು. ಒಂದು ನರಿ ಸಿಂಹವನ್ನು ಹೇಗೆ ನೋಡೋದಕ್ಕಾಗೋದಿಲ್ಲ, ನೀನು ನನ್ನನ್ನು ಹಾಗೆ ನೋಡೋದಕ್ಕಾಗೋದಿಲ್ಲ. ಸೂರ್ಯನ ಕಾಂತಿಯನ್ನು ಹೇಗೆ ಮುಟ್ಕೊಳೋದಕ್ಕಾಗೋದಿಲ್ಲ, ನೀನು ಹಾಗೆ ನನ್ನನ್ನು ಹೊಂದಲಾಗೋದಿಲ್ಲ. ಒಂದು ಹಾವನ್ನು ಕೋರೆಗಳನ್ನು ಕೀಳೋದಕ್ಕೆ ಪ್ರಯತ್ನಿಸ್ತಾ ಇದೆಯಾ, ನೀನು ಕಣ್ಣಿನಲ್ಲಿ ಬಿದ್ದಿರುವಂಥ ಧೂಳನ್ನು ಸೂಜಿಯಿಂದ ಏನೋ ಸ್ವಚ್ಛ ಮಾಡ್ಕೊಳೋದಕ್ಕೆ ನೋಡ್ಕೊಳ್ತಾ ಇದೆಯಾ. ನೋಡ್ಕೊಂಡವ್ರಿಗೆ ಎಷ್ಟು ಅಜ್ಞಾನವೋ ಅಷ್ಟು ಅಜ್ಞಾನ ನಿನ್ನೋದು. ಒಂದು ದೊಡ್ಡ ಬಂಡೆಕಲ್ಲನ್ನು ಕಂಠಕ್ಕೆ ಸುಟ್ಕೊಂಡು ಸಮುದ್ರದಲ್ಲಿ ಈಜಬೇಕು ಅಂತ ಅಂದ್ಕೊಂಡ್ರೆ ಎಷ್ಟು ಅಜ್ಞಾನವೋ ಅಷ್ಟು ಅಜ್ಞಾನ. ಸೂರ್ಯಚಂದ್ರರ ಕೈಯಲ್ಲಿ ಇಟ್ಕೊಂಡು ಸೂರ್ಯನನ್ನು ಚಂದ್ರನನ್ನು ಕೈಯಲ್ಲಿ ಇಟ್ಕೊಂಡು ಮನೆಗೆ ತಗೊಂಬರ್ತೀನಿ ಅಂತ ಅನ್ಕೊಂತೀಯಲ್ವ, ಎಷ್ಟು ಅಜ್ಞಾನೋ ಅಷ್ಟು ಅಜ್ಞಾನ. ಏನು ಕಬ್ಬಿಣದ ಶೂಲಗಳ ಮೇಲೆ ನಡಿಬೇಕು ಅಂತ ಅಂದ್ಕೊಂಡ್ರೆ ಎಷ್ಟು ಅಜ್ಞಾನೋ ಅಷ್ಟು ಅಜ್ಞಾನ. ನೀನು ಅಷ್ಟು ಅಜ್ಞಾನ. ಸೀಸಕ್ಕೂ ಬಂಗಾರಕ್ಕೂ ಗಂಧಕ್ಕೂ ಏನು ಕೆಸರಿಗೂ ಆನೆಗೂ ಏನೋ ಒಂದು ಬೆಕ್ಕಿಗೂ ಕಾಗೆಗೂ ಗರುಕ್ಮಂತನಿಗೂ ನೀರಿನ ಕಾಗೆಗೂ ನವಿಲಿಗೂ ಹಂಸಕ್ಕೂ ಒಂದು ಚಿಕ್ಕ ಗುಬ್ಬಚ್ಚಿಗೂ ಎಷ್ಟು ವ್ಯತ್ಯಾಸ ಇರುತ್ತೋ ನಿನಗೂ ರಾಮನಿಗೂ ಅಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾರಂತೆ. ಆಗ ರಾವಣ, ನಾನು ಸಾಕ್ಷಾತ್ ಕುಬೇರನ ತಮ್ಮ,
ಒಂದಾನೊಂದು ಸಂದರ್ಭದಲ್ಲಿ ಕುಬೇರನ ಮೇಲೆ ಕೋಪ ಬಂದ್ಬಿಟ್ಟು ಯುದ್ಧ ಮಾಡಿಬಿಟ್ಟು ಆ ಕುಬೇರನನ್ನು ಲಂಕಾಪಟ್ಟಣದಿಂದ ಓಡಿಸ್ಬಿಟ್ಟೆ ಇಲ್ಲ ಅಂತಂದ್ರೆ ಈತ ಮಾಡಿರೋದೇ ಇಲ್ಲ, ಬರೀ ಕಳ್ತನ ಬರುತ್ತೆ. ಅದನ್ನು ಸಂದರ್ಭ ರಾವಣನನ್ನು ಹೀರೋ ಆಗಿ ನೋಡುವಂಥ ಸೆಕ್ಯುಲರ್ಸರೇ ನಿಮಗೆ ಏನಾದರೂ ಇದಿದ್ರೆ ರಾವಣನ ಬಗ್ಗೆ ಯುದ್ಧಕಾಂಡದಲ್ಲಿ ಹೋದ್ರೆ ಅವನ ನಿಜವಾಗಿರುವಂಥ ಒಂದು ವ್ಯಕ್ತಿತ್ವ ಕ್ಯಾರೆಕ್ಟರ್ ತಿಳಿಯುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಆಗ ಆತ ಒದ್ದೋಡಿಸ್ಬಿಟ್ಟೆ. ಆತ ಉತ್ತರ ದಿಕ್ಕಿಗೆ ಹೋಗ್ಬಿಟ್ಟ. ಮತ್ತೆ ಉತ್ತರ ದಿಕ್ಕಿಗೆ ಹೋಗಿರುವಂಥ ನಮ್ಮ ಅಣ್ಣನ ಸಾಯೋ ಥರ ಹೊಡೆದ್ಬಿಟ್ಟು ಪುಷ್ಪಕ ವಿಮಾನವನ್ನು ಎತ್ಕೊಂಡು ಬಂದಿದ್ದೀನಿ, ನನಗೇನಾದರೂ ಕೋಪ ಬಂದ್ಬಿಟ್ಟು ಕಣ್ಣರೆ ಯಾವುದು ಈ ಐಬ್ರೋಸನ್ನು ಏನಾದರೂ ನಾನು ಜೋಡಿಸಿದ್ದೀನಿ ಅಂತಂದರೆ ಇಂದ್ರಾದಿ ದೇವತೆಗಳು ಸಹ ಓಡೋಗ್ಬಿಡ್ತಾರೆ. ದಶರಥರಿಂದ ಹೊರಗೆ ದಬ್ಬಿರುವಂಥವನು. ದಶರಥ ದಬ್ಬಿದ್ರೆ ಇವನಿಗೆ ಏನಪ್ಪ ತಿಳಿದಲೇ ಮಾತಾಡ್ತಾ ಇದ್ದಾನೋ ಒಂದು ಅರ್ಥ ಆಗ್ತಾ ಇಲ್ಲ. ರಾಜ್ಯ ಇಲ್ಲದೆ ಅರಣ್ಯದಲ್ಲಿ ತಿರುಗ್ತಾ ಇರುವಂಥ ರಾಮನನ್ನು ನಂಬ್ಕೊಂತೀಯೇನು? ನನ್ನ ಹತ್ರ ಇರುವಂಥ ಐಶ್ವರ್ಯವನ್ನು ನೋಡಿ ನನ್ನ ಹೆಂಡತಿಯಾಗು, ನೀನು ನನ್ನ ಕಿರುಬಳ್ಳನೊಂದಿಗೆ ಯುದ್ಧ ಮಾಡೋದಕ್ಕೆ ರಾಮ ಸರಿ ಹೋಗೋದಿಲ್ಲ, ಹೌದಾ ರಾವಣ? ಅದಕ್ಕೋಸ್ಕರನೇ ಅಲ್ವಾ ನಮ್ಮ ರಾಮಚಂದ್ರ ಪ್ರಭುವನ್ನು ಮಾಯಾಜಿಂಕೆಯನ್ನು ಕಳಿಸಿ ಮತ್ತೆ ಸೀತಾಮ್ಮನ ಹತ್ರ ಬಂದಿದೆ. ನಿನ್ಗೆ ಅಷ್ಟು ಪೌರುಷ ಇದ್ರೆ ನಮ್ಮ ರಾಮಚಂದ್ರ ಪ್ರಭು ಬರಬೇಕಾಗಿತ್ತು. ಇವಾಗ ಬಂದ್ಬಿಟ್ಟು ಒಂದು ಹೆಣ್ಣಿನ ಹತ್ರ ಈ ಥರ ಪ್ರಗಲ್ಭ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ರಾವಣ ನಿನಗೆ? ಅಂತ ಒಂದು ಹೆಣ್ಣಾಗಿ ನಾನು ಕೇಳ್ತಾ ಇದ್ದೀನಿ. ಸರಿ ಹೋಗ್ತಾ ಇಲ್ಲ, ಏನು ಸರಿ ಹೋಗೋದಿಲ್ಲ, ಯುದ್ಧ ಮಾಡೋದಕ್ಕೆ ಸರಿ ಹೋಗೋದಿಲ್ಲ. ಏನಂತ ಹೇಳಮ್ಮ ನಿನ್ನ ಅದೃಷ್ಟ, ನನ್ನ ಕಣ್ಣು ನೀನು ಮೇಲೆ ಬಿದ್ದಿದೆಯಾ? ನೀನು ನನ್ನನ್ನು ಹೊಂದಬೇಕು ಅಂತಂದ್ರೆ ಗರ್ವವಾಗಿದೆ ಅಂತ ಹೇಳು. ಅಂತಂದ್ರೆ ಇವ್ರು ನೋಡ್ತಾ ಇರುವಂಥದ್ದು ನೀಚ ಬುದ್ಧಿ. ಈ ನೀಚ ಬುದ್ಧಿಯನ್ನು ನಿನ್ನ ಅದೃಷ್ಟ, ನನ್ನ ಕಣ್ಣು ನಿನ್ನ ಮೇಲೆ ಬಿದ್ದಿದ್ಯಾ, ಏನು ನಿನ್ನ ಅದೃಷ್ಟ ಅಂತಂದ್ರಂತೆ. ಆಗ ಸೀತಮ್ಮ, ಕುಬೇರನ ತಮ್ಮ ಅಂತೀಯ, 10 ಮಂದಿ ನಿಂದನೆ ಮಾಡೋ ಥರ ಯಾಕೆ ವರ್ತನೆ ಮಾಡ್ತಾ ಇದ್ರೆ ನಿನಗೆ ನಾಚಿಕೆ ಆಗ್ತಾ ಇಲ್ಲ? ಯಾಕೆ ಈ ಥರ ಪ್ರವರ್ತನೆ ಮಾಡ್ತಾ ಇದೀಯಾ? ಆಗ್ಲೆಲ್ಲ ರಾಮ ಕೆಲ್ಸಕ್ಕೆ ಬಾರದೇ ಇರೋನಂತೀಯಲ್ವಾ, ಮತ್ತೆ ಆತ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನನ್ನನ್ನು ಎತ್ಕೊಂಡು ಹೋಗೋದು ಪ್ರಯತ್ನಿಸ್ತಾ ಇದೆಯಲ್ವಾ? ರಾಮ ಬರೋ ತನಕ ನಿಂತ್ಕೊಳ್ಳೋ, ನೀನಷ್ಟು ಪ್ರತಾಪವಾಗಿದ್ರೆ ನಿಂತ್ಕೊಂಡು ನೋಡು ಅಂತ ಅಂತಾರಂತೆ. ಆಗ ರಾವಣ ತನ್ನ ಶರೀರವನ್ನು ಪರ್ವತದಷ್ಟು ಬೆಳೆದ್ಬಿಟ್ಟು ತನ್ನ ನಿಜ ಸ್ವರೂಪದೊಂದಿಗೆ ನಿಂತ್ಕೊಳ್ತಾನೆ. ಅಂತಂದರೆ ಕಾಲಾವಕಾಶ ಆಗೋಗ್ತಾ ಇದೆ. ಸೀತಮ್ಮ ಧೈರ್ಯವಾಗಿರುವಂಥ ಮಾತುಗಳಲ್ಲಿ ಮಾತನಾಡಿರುವಂಥ, ಅಂದರೆ ಭಯ ಪಡೆದಲೇ ರಾಮ ಬರೋ ತನಕ ಇರುವಂಥದ್ದು ಧೈರ್ಯವಾಗಿರುವಂಥ ಒಂದು ಹೆಣ್ಣಿಗೆ, ಆಕೆಯಲ್ಲಿರುವಂಥ ಕಾಳಿಕಾದೇವಿಗೆ, ಅಂತಂದರೆ ಲಕ್ಷ್ಮೀ ಸರಸ್ವತಿ ಕಾಳಿಕಾದೇವಿ ಎಲ್ಲರೂ ಒಂದೇ ಅಲ್ವ, ಆಕೆಯಲ್ಲಿರುವಂಥ ಧೈರ್ಯಕ್ಕೆ ನಾನು ನಮಸ್ಕಾರ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.